ಸೊ ಈಗ ಇದೆಲ್ಲದರ ಮಧ್ಯೆ ಗ್ಯಾಸ್ ಸಿಲಿಂಡರ್ ಕಳ್ಳಾಟ ಕೂಡ ಶುರುವಾಗಿದೆ. LPG ಸಿಲಿಂಡರ್ ಅಭಾವ ಏನು ಉಂಟಾಗಿದೆ ಅದರ ಬೆನ್ನಲ್ಲೇ ಕಾಳಸಂತಿಯಲ್ಲಿ 1 to 3 ರೇಟ್ಗೆ ಈ ಒಂದು ಸಿಲಿಂಡರ್ಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಅಕ್ರಮ ಸ್ಟಾಕನ್ನು ಇಟ್ಕೊಂಡು 3 ರೇಟ್ಗೆ ಈ ಒಂದು ಮಾರಾಟವನ್ನು ಮಾಡಲಾಗ್ತಿರುವಂಥದ್ದು. ಗ್ಯಾಸ್ ಬೇಕಾ ನಾವು ಕೊಡ್ತೀವಿ, 5,000 ರೂಪಾಯಿ ಅಷ್ಟೇ. ಈ ರೇಟ್ ಕೇಳಿದ್ದೀವಿ ಆಗಲೇ ಬೆಂಗಳೂರಿನಲ್ಲಿ. ಗ್ಯಾಸ್ ಏಜೆನ್ಸಿ ಡಿಸ್ಟ್ರಿಬ್ಯೂಟರ್ಗಳಿಂದ ಈ ರೀತಿಯಾಗಿ ಅಕ್ರಮ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ಇದರ ಜೊತೆಗೆ ಪರಿಸ್ಥಿತಿ ಯಾವ ರೀತಿಯಾಗಿ ದುಡ್ಬಿಡುತ್ತೆ ನೋಡಿ. ಸಿಲಿಂಡರ್ ಕಳ್ತನಕ್ಕೂ ಕೂಡ ಈಗ ಕಳ್ಳರ ಗ್ಯಾಂಗ್ ಇಳಿದಿದೆ. ಯಾಕಂದರೆ ಅದನ್ನು ಕದ್ಕೊಂಡು ಹೋಗಿ ಅವರು ಬೇಯಿಸ್ಕೊಳ್ಬೋದು, ಇಲ್ಲ ಅಂತಂದರೆ ಅದನ್ನು ಕದ್ಕೊಂಡು ಹೋಗಿ ಮಾರ್ಬೋದಲ್ಲ. 5,000 ರೂಪಾಯಿ 6,000 ರೂಪಾಯಿ ಕೊಡುವಂಥ ತಾಕತ್ತಿರೋಂಥವ್ರು ಇದ್ದಾರೆ. ಬಟ್ ಅವರಿಗೆ ಗ್ಯಾಸ್ ಬೇಕಷ್ಟೇ. ಸೊ ಗ್ಯಾಸನ್ನು ಹಿಂಗಾದರೂ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಳ್ಳರು ಕಳ್ತನಕ್ಕೆ ಇಳಿತಾ ಇದ್ದಾರೆ. ಸೊ ಇಷ್ಟೆಲ್ಲ ಹೈ ಡ್ರಾಮಾಗಳು ಗ್ಯಾಸ್ನ ಅಭಾವದಿಂದ ದೇಶದಲ್ಲಿ ಉಂಟಾಗಿದೆ. ಇನ್ಫ್ಯಾಕ್ಟ್ ನಮ್ಮ ರಾಜ್ಯದಲ್ಲೇ ನಾವು ನೋಡ್ತಿರುವಂಥ ಪರಿಸ್ಥಿತಿ ಇದೆಲ್ಲವೂ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.